ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬಾ ಡೇಸ್ ಆಗೋಗಿತ್ತು ವ್ಲಾಗ್ಸ್ ಅಪ್ಲೋಡ್ ಮಾಡಿ, ವ್ಲಾಗ್ ಶೂಟ್ ಮಾಡಿನೇ ತುಂಬಾ ಡೇಸ್ ಆಗೋಗಿತ್ತು. ಡೇಸ್ ಅಲ್ಲ, ತುಂಬಾ ಮಂತ್ಸ್ ಆಗೋಗಿತ್ತು. ಯಾವ್ದು ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ, ಬರೀ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಇವಾಗ ಲಾಸ್ಟ್ 10 ಡೇಸ್ ಇಂದ. ಎಲ್ಲ ಕೇಳ್ತಾ ಇದ್ರಿ ಏನಕ್ಕೆ ಸ್ಟಾಪ್ ಮಾಡಿದ್ಯಾ ಅಂತ. ಇನ್ಮೇಲೆ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ಅವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಇನ್ಮೇಲೂ ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಏನ್ ಮಾಡಿದೀನಿ ಅಂದ್ರೆ, ನಾನು ಕಾಲೇಜ್ ಮೇಟ್ ಜೊತೆ ಕೇರಳ ಟ್ರಿಪ್ ಹೋಗಿದ್ದೆ. 2 nights 3 days. ಫುಲ್ ಕಂಪ್ಲೀಟ್ ಆಗಿ ವ್ಲಾಗ್ ಮಾಡಕ್ ಆಗಿಲ್ಲ, ಐ ಮೀನ್ ಕಂಪ್ಲೀಟ್ ಆಗಿ ಶೂಟ್ ಮಾಡಕ್ ಆಗಿಲ್ಲ. ಬಟ್ ಸ್ವಲ್ಪ ಕ್ಲಿಪ್ಸ್ ನ ತಗೊಂಡು ಮರ್ಜ್ ಮಾಡಿ ಒಂದು ಕಂಪ್ಲೀಟ್ ವ್ಲಾಗ್ ಮಾಡಿದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಂಜೆ ನನ್ನ ಫ್ರೆಂಡ್ ಮನೆ ಹತ್ರ ಪೂಜೆ ಮುಗಿಸ್ಕೊಂಡು 2 ಕಾರಲ್ಲಿ 10 ಜನ ಹೊರಟ್ವಿ. ಒಂದು 7:30 ಹಂಗೆ ಮನೆ ಬಿಟ್ವಿ. ಅಲ್ಲಿಂದ ಸಲ್ಲಾಪುರದಮ್ಮ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಡೈರೆಕ್ಟ್ ಕೇರಳಗೆ ಹೊರಟ್ವಿ ನಾವು. ಬಂದ್ರು ಎಲ್ಲ ಫ್ರೇಮ್. ಅವ್ನು ನೋಡಿ ಚಿಂಟು ಸೆಲ್ಫಿ ತೆಗಿತಾಗ ನಾನು. ಹೇ ಗೈಸ್, ಫಸ್ಟ್ ಪ್ಲೇಸ್ ಬಂದಿದ್ದೀವಿ, ಜಟಾಯು. ನೈಟು ಎಷ್ಟು ಗಂಟೆಗೆ ಬಿಟ್ಟಿದ್ದು? 8 o'clock ಬಿಟ್ಟಿದ್ದು. 10ಗೆ ರೀಚ್ ಆಗಿದ್ದೀವಿ ಕೇರಳ. ತುಂಬ ಮಳೆ ಇದೆ, ಸೊ ಎಲ್ಲ ರೈನ್ ಕೋಟ್ ಹಾಕೊಂಡು ರೆಡಿ ಇದ್ದೀವಿ ಜಟಾಯಿಗೆ ಹೋಗೋಕೆ. ನೈಟ್ ಎಲ್ಲ ನಿದ್ದೆ ಮಾಡ್ಬೇಕು, ಕಣ್ಣೆಲ್ಲ ಡಾರ್ಕ್ ಸರ್ಕಲ್ಸ್ ಆಗಿದೆ. ಅಂಡ್ ಅಲ್ಲಿ ಟಿಕೆಟ್ ತಗೊಂಡು ಇಲ್ಲಿ ಟಿಕೆಟ್ ತೋರಿಸ್ಬೇಕು. ಟಿಕೆಟ್ ತೋರಿಸಿ ಒಳಗಡೆ ಎಂಟ್ರಿ. ಸೈಡ್ ಪ್ಲೀಸ್, ಎಲ್ಲ ಕವರ್ ಆಗ್ಬೇಕಂದ್ರೆ ಸೈಡ್ ಬನ್ನಿ. ಟಾರ್ಪಲ್ ಹಾಕೊಂಡು ಹಿಡಿಯಕ್ ಆಗ್ತಾ ಇಲ್ಲ, ಅಲ್ಲಿ ಡೆಡ್ ಎಂಡ್ ಇದೆ. 150 rupees ಇದು. ಇನ್ ಜಟಾಯು ಫುಲ್ ಮಳೆ, ಫುಲ್ ಎಲ್ಲ ನೆಂದೋಗಿದ್ದೀವಿ. ಇನ್ನ ಎಷ್ಟಿದೆ ಸ್ಟೆಪ್ಸ್? ಟೋಟಲ್ 658 ಅಲ್ಲ, 644. ಓಕೆ, ಟೋಟಲ್ 800 ಸ್ಟೆಪ್ಸ್ ಕ್ರಾಸ್ ಮಾಡಕ್ಕಲ್ಲ ನಾವು. 684 ಸ್ಟೆಪ್ಸ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಇವರೆಲ್ಲ ನನ್ನ ವ್ಲಾಗಿಗೆ ಬರಕ್ ಸಾಯ್ತಾ ಇದ್ರು, ನಾನಂತೂ ಕವರ್ ಮಾಡಲ್ಲ. ಇನ್ನು ಇಷ್ಟು ಸ್ಟೆಪ್ಸ್ ಹತ್ಬೇಕು. ಇದು ಜಟಾಯು ಫೈನಲ್ ವ್ಯೂ. ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಟಾಪ್ ವ್ಯೂ. ಸ್ವಲ್ಪ ಸೈಡ್ ಬರ್ತೀರಾ? ಮತ್ತೆ ಮಳೆ ಸ್ಟಾರ್ಟ್ ಆಯ್ತು. ಮಳೆ ವಿಡಿಯೋ ಮಾಡಕ್ ಆಗ್ತಿಲ್ಲ, ಸಾರಿ. ಸ್ನೇಹಿತರೆ, ಇವಳು ಟ್ರಿಪ್ಪಿಗೆ ತಿನ್ನಕ್ ಬಂದಿದ್ದಾಳ, ಇಲ್ಲ ಪ್ಲೇಸ್ ನೋಡಕ್ ಬಂದಿದ್ದಾಳ ಸ್ನೇಹಿತರೆ. ಫುಲ್ಲು ಮಳೆ ನೆನ್ಕೊಂಡು ಕೆಳಗಡೆ ಇಳಿದ್ವಿ. ಇವಾಗ ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗ್ಬೇಕು. ಇನ್ನ ಫೇಸ್ ವಾಶ್ ಮಾಡಿಲ್ಲ. ಹೇಗೈಸ್, ಜಟಾಯು ಮುಗಿಸ್ಕೊಂಡು ಮಳೆಯಲ್ಲಿ ನೆನ್ಕೊಂಡು ಬಂದ್ವಿ. ಇಲ್ಲಿ ಹೋಮ್ ಸ್ಟೇ ಬುಕ್ ಮಾಡಿದೀವಿ. ತೋರಿಸ್ತೀನಿ ಹೋಮ್ ಸ್ಟೇ ಹೇಗಿದೆ ಅಂತ. ಈ ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಇದು ನಿಯರ್ ಬೈ ಬೀಚ್ ಇದೆ. ಬೀಚ್ ವಾರ್ಕಲ ಬೀಚ್ ಹತ್ರ ಇದೆ. ವಾರ್ಕಲ ಬೀಚ್ ಹತ್ರನೇ ಇದೆ. ಬನ್ನಿ ಬೀಚ್ ತೋರಿಸ್ತೀನಿ. ನಮ್ಮ ರೂಮಿಂದ ಒಂದು 50 meters ಇದೆ, ತೋರಿಸ್ತೀನಿ ಬನ್ನಿ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ, ಅಂದರೆ ಎಲ್ಲೂ ಕರೆಕ್ಟಾಗಿ ನೋಡೋಕ್ಕಾಗ್ತಿಲ್ಲ ಪ್ಲೇಸಸ್ನ. ಮಳೆ ಬರ್ತಾನೆ ಇದೆ. ಸೊ ಬೀಚಲ್ಲೂ ಟೈಡ್ಸ್ ಅಷ್ಟೇ ತುಂಬ ಜಾಸ್ತಿ ಇದೆ.
ನೋಡಿ ಎಷ್ಟು ಗಲೀಜ್ ಮಾಡಿದ್ದಾರೆ ಅಂದ್ರೆ ಯಪ್ಪ. ಏನ್ ಅಟ್ಲೀಸ್ಟ್ ಇವ್ ರೂಮ್ ಅವ್ರಾದ್ರೂ ಕ್ಲೀನ್ ಮಾಡ್ಬೋದು ಇದನ್ನ. ನೋಡಿ ಎಷ್ಟು ಗಲೀಜ್ ಮಾಡಿದ್ದಾರೆ ಟೂರಿಸ್ಟ್ ಪ್ಲೇಸ್ನ. ಯಾರು ಇಲ್ಲ ಅಲ್ಲಿ, ಸ್ವಲ್ಪ ಇಬ್ರಿದ್ದಾರೆ, ಎಮ್ಮೆಗಳು ಮೇಯಿಸ್ತಿದ್ದಾರೆ. ನೋಡಿ ಏನ್ ಗಲೀಜ್ ಮಾಡಿದ್ದಾರೆ. ಬೀಚ್ ಅಲೆಗಳ ಸೌಂಡ್ ಕೇಳ್ತಾ ಇದ್ರೆ ಭಯ ಆಗ್ತದೆ ನನಗೆ. ಹತ್ರ ಹೋಗಕ್ಕೆ ಭಯ ಆಗ್ತದೆ. ನಮ್ಮಮ್ಮ ನಮ್ಮ ಅಕ್ಕ ಹೇಳಿರೋದು ಒಂದೇ, ನೀರಿಗೆ ಇಳಿಬೇಡ ಮತ್ತೆ ಬೆಟ್ಟಕ್ಕೆ ಹತ್ಬೇಡ ಅಂತ. ಇನ್ನೇನಕ್ಕೆ ಹೋಗ್ಬೇಕು ಟ್ರಿಪ್ಪಿಗೆ? ಈ ವಿಡಿಯೋ ನೋಡ್ತಿದ್ರೆ ನಮ್ಮಮ್ಮ ನೆಕ್ಸ್ಟ್ ಟೈಮ್ ಇಂದ ಟ್ರಿಪ್ ಕಳ್ಸಲ್ಲ. ನಾನು ಇಳಿಯಲ್ಲ ಅಮ್ಮ ಬೀಚ್ಗೆ, ಇಷ್ಟೇ ಕಾಲಿಟ್ಕೊಂಡು ನಿಂತ್ಕೊಂತೀನಿ. ನೋಡ್ತಿದ್ರೆ ಭಯ ಆಗ್ತದೆ ನನಗೆ. ಇವಾಗ ರೂಮಿಗೆ ಬಂದೆಲ್ಲ ಫ್ರೆಶ್ ಅಪ್ ಆಗ್ತಿದ್ದಾರೆ ನನ್ನ ಫ್ರೆಂಡ್ಸು. ನಾನು ಫ್ರೆಶ್ ಅಪ್ ಆಗಿ ವ್ಲಾಗ್ ಕವರ್ ಮಾಡೋಣ ಅಂತ ಬಂದೆ. ಈಗ ಮಧ್ಯಾಹ್ನ ಇವಾಗ ಊಟ ಮಾಡಿಬಿಟ್ಟು ಸಂಜೆ ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಂಡು ಸ್ವಲ್ಪ ಎಂಜಾಯ್ ಮಾಡೋದಷ್ಟೇ. ಇವತ್ತಿನ ಪ್ಲೇಸಸ್ ಕಂಪ್ಲೀಟ್ ಆಗುತ್ತೆ. ಬೆಳಗ್ಗೆ ಒಂದು ಜಟಾಯುಗೆ ಹೋಗಿದ್ವಿ, ಮತ್ತು ಇವಾಗ ಬೀಚ್ ಅಷ್ಟೇ ಇವತ್ತು. ನಾಳೆ ಯಾವ ಪ್ಲೇಸಸ್ಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ಎಲ್ಲ ಬೀಚ್ ಹತ್ರ ಹೋಗೋಣ. ಜನರೇ, ನಾವು ಬೀಚಿಗೆ ಹೋಗೋಣ ಬನ್ನಿ ಜನರೇ. ಗೈಸ್, ನಾವು ಬೀಚ್ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಬೇರೆ ಪ್ಲೇಸಿಗೆ ಹೊರಟ್ವಿ. ಗೈಸ್, ಬೀಚ್ ನೋಡ್ಕೊಂಡು ಇವಾಗ ಟಿಫಾನಿಗೆ ಬಂದ್ವಿ. ವ್ಯೂ ಚೆನ್ನಾಗಿದೆ. ಒಂದು ವ್ಲಾಗ್ ಮಾಡೋಣ ಅಂದ್ರೆ ಏನೇನೋ ಮಾತಾಡ್ತಾರಪ್ಪ. ತಿಂಡಿ ತಿನ್ನಕ್ ಬಂದ್ರು, ಎಲ್ಲೋದ್ರು ಫೋಟೋ ತೆಗಿಸ್ಕೊತೀರಲ್ಲ. ನೀವೆಲ್ಲ ಪ್ಲೇಸ್ ನೋಡಕ್ ಬರ್ತೀರಾ, ಫೋಟೋ ತಗೊಳಕ್ ಬರ್ತೀರಾ? ಯಾರು ಫಾಲೋ ಮಾಡಬೇಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಡಿ. ಇದೆಲ್ಲ ನಾನು ಹಾಕಿ. ಗಾಯ್ಸ್, ನಾವು ಇವಾಗ ವಾರ್ಕಲ ಮುಗಿಸ್ಕೊಂಡು ಕಲಪೆಗೆ ಬಂದಿದ್ದೀವಿ. ಕಲಪೆನ ನನಗೆ ಹೆಸರು ಸರಿಯಾಗಿ ಗೊತ್ತಿಲ್ಲ, ಸಾರಿ ತಪ್ಪಾಗಿದ್ರೆ. ಈಗ 5 o'clock, ಸಂಜೆ 5 o'clock ಆಗಿದೆ. ಇವತ್ತು ಇಲ್ಲೇ ಸ್ಟೇ ಆಗ್ತೀವಿ. ಬೋಟ್ ಹೌಸ್ ಬುಕ್ ಮಾಡಿದ್ದೀವಿ. ಆ ಬೋಟ್ ಹೌಸ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಫೇಸ್ ಎಲ್ಲ ಫುಲ್ ಡಲ್ ಆಗಿದೆ, ತುಂಬ ಟ್ಯಾನ್ ಆಗಿದೆ. ನೋಡಿ, ನನ್ನ ಮುಖ ನನಗೆ ನೋಡ್ಕೊಳಕ್ ಆಗ್ತಾ ಇಲ್ಲ. ಓಕೆ, ನಿಮಗೆ ಬೋಟ್ ಹೌಸ್ ತೋರಿಸ್ತೀನಿ ಬನ್ನಿ. ಸರ್, ಪ್ಲೇಸ್ ನೇಮ್ ಏನು? ಪ್ಲೇಸ್ ಅಲಪೆ. ನಾನ್ ಕಳಪೆ ಅಂತ ಹೇಳ್ಬಿಟ್ಟಿದ್ದೀನಿ. ಅಲಪೆ, ಸಾರಿ, ನಾನು ಕಳಪೆ ಅಂತ ಹೇಳ್ಬಿಟ್ಟಿದ್ದೀನಿ ವಿಡಿಯೋದಲ್ಲಿ. ವೆಲ್ಕಮ್ ಬ್ಯಾಕ್ ಟು ಹಂಸಾಸ್ ಯೂಟ್ಯೂಬ್ ಚಾನಲ್. ನಾನ್ ಮಾಡ್ತೀನಿ ಪುರಾಮಚಲಿ. ಹಾಯ್ ಗೆಳೆಯರೆ, ನೋಡಿ ಗೆಳೆಯರೆ, ನಾವು ಇವತ್ತು ಅಲಪೆಯಲ್ಲಿ ಸ್ಟೇ ಮಾಡ್ತಿರೋ ಬೋಟ್ ಹೌಸ್ ನ ರೂಮ್ ನೋಡಿ. ಲೈಟ್ 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 ಫಸ್ಟ್ ಹೇಳಕ್ ಬಿಡ್ತೀಯಾ? ಲೈಟ್ ಆನ್ ಆಗ್ತಿಲ್ಲ ಇನ್ನ. ರೂಮ್ ತೋರಿಸು. ಇದು ನಾವು ಸ್ಟೇ ಆಗ್ತಿರೋ ರೂಮ್. ಇದು ಅಲ್ಲಿ ಅಲ್ವೋ, ಅದು ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ ನಿಮ್ಗೆ? ಅದು ಏರ್ಫೋನ್ ಹಾಕೊಂಡು ಮಾಡ್ಬೇಕು. ಬಾಯ್ ಮುಚ್ಚು ನೀನ್. ಆಯ್ತು, ಇಲ್ಲಿ ವಾಶ್ರೂಮ್ ತೋರ್ಸೋಣ. ವಾಶ್ರೂಮ್ ನೋಡಿ. ಇದೊಂದು ರೂಮ್ ಪ್ಲಸ್ ಇದೊಂದು ರೂಮ್. 10 ಜನ ಇದರೊಳಗೆ 10 ಜನ ಅಡ್ಜಸ್ಟ್ ಮಾಡ್ಕೋಬೇಕು ಈ ರೂಮಲ್ಲಿ. ಬೇರೆ ರೂಮಲ್ಲಿ ಬೀಚ್ ಟೈಪ್. ಇದೇನ್ ಚಿಂಟು? ಇದು ಪಾರ್ಟಿ ಏರಿಯಾ. ಹಾ, ಬಟ್ 10 ಮೇಲೆ ಅಲೋ ಇಲ್ಲ ಈ ಪಾರ್ಟಿ ಏರಿಯಾಗೆ. Sir, in the how many kilometers are there from here? 40 nauticals. Huh? 40 nauticals. Nauticals means? Kilometer, not a kilometer. In water there 40. Okay.
How long it takes? Like 30, not 30, 10 to 1 hour. That's okay. ಇದು ಕ್ರಾಬ್ ಇನ್ನ ಬದುಕಿದೆ 1600 rupees ಕೆಜಿ. ಇದು ಈ ಕ್ರಾಬ್ ನೋಡಿ, ಸಿ ಕ್ರಾಬ್, ಅದ್ರ ಮೇಲೆ ಪ್ರಿಂಟ್ ಹೇಗಿದೆ. ಕೆಜಿ ಹೌ ಮಚ್? 1000. ಫಿಶಸ್ ನೋಡಿ, ಪ್ರಾನ್, ಇದು ಪ್ರಾನ್ಸ್. ಚುಚ್ಚುತ್ತೆ ಕಣೋ, ಇಲ್ಲಿ ನೋಡಿ ಹೆಂಗಿದೆ ಪ್ರಿಂಟ್, ನೋಡಿ ಚೆನ್ನಾಗಿದೆ. ಹಂಗಲ್ಲ ಲುಂಗಿ ಹಾಕೋದು, ಹಿಂದೆ ಮೇಲೆ ಹಾಕೋಬೇಕು. ನಾನ್ ಚೆನ್ನಾಗಿ ಕಟ್ಕೊಂಡಿನ ನೀಟಾಗಿ ನಿಂತ್ಕೊಂಡು ಮಾಡ್ಸೋ. ಖುಷಿ ಆಗೋಯ್ತು ಅವರು. ಬಾಯ್. ಎಷ್ಟು ಕಿತ್ನಾ? 300 per person. ಒಬ್ರಿಗ ಒಂದ್ ರೈಡ್ಗ 1 person 300. it's a very wonderful vibe. You can go in that. You won't forget it. That will be very beautiful. You can go. ನೀನ್ ಮಾಡ್ತಾ ಇರೋದು ಇಲ್ಲ ಇಲ್ಲ, ಡ್ರೈವರ್ ಆ ಕಡೆ ಫುಲ್ ಸೀಟ್ ಇಲ್ಲ ಅಂದ್ರೆ ಪಾಪ ಡ್ರೈವರ್ ಕೊಟ್ಬಿಟ್ಟು ಫಾಸ್ಟ್ ಆಗಿ ಕಾಲಿಗೆ ಕೈ ಹುಷಾರ್. ಸೀಟ್ ಇಲ್ಲ ಅಂತ ಹೇಳಿದ್ರೆ ಡ್ರೈವರ್ ಪಾಪ ಸೀಟ್ ಕೊಟ್ಬಿಟ್ರು. ಹಾಯ್ ಗಾಯ್ಸ್. ಇದು ನಾವು ಬೆಳಗ್ಗೆ ಟಿಫನ್ ಮಾಡ್ತಾ ಇರೋದು ಬೋಟ್ ಹೌಸಲ್ಲಿ. ಅವ್ರಿಗೆ ಹೇಳಿದ್ವಿ, ಇಡ್ಲಿ ಮಾಡಿಕೊಟ್ಟಿದ್ರು ಅವರು. ಇಡ್ಲಿ ಮತ್ತು ಕಾಫಿ ಮಾಡಿಕೊಟ್ಟಿದ್ರು. ಅದನ್ನು ತಿಂದ್ಕೊಂಡು ನಾವು ಬೋಟ್ ಹೌಸ್ ಖಾಲಿ ಮಾಡಿ ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ. We are closing boat house. We are checkoutting from boat house. ನಾವು ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ ಬೋಟ್ ಹೌಸ್ ಇಂದ. ನಾವು ಬಂದಿದ್ದ ಬೋಟ್ ಇದ್ರ ಹಿಂದೆಗಡೆ ಇದೆ. ಯಾರು ಸ್ನೇಹಿತರೆ? ಎಷ್ಟು? 150 for one? 175. ತಗೊಂಡೋಗ್ಲಾ? ಅದ್ರಲ್ಲಿ ಏನಪ್ಪ ಪಾಪ ಆಟ ಆಡೋದ ಮಾನ ಶೋಕಿ. ಬೋಟ್ ಹೌಸ್ ಖಾಲಿ ಮಾಡಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಫಾಲ್ಸ್ ಹತ್ರ ಅವಾಗಿಂದ ನನ್ನ ಫ್ರೆಂಡ್ಸ್ ಯಾರು ಇಂಟ್ರೊಡ್ಯೂಸ್ ಮಾಡ್ಸಿಲ್ಲ. ಇವನು ಕೇಶವ್, ಇವನು ಪ್ರಮೋದ್, ಸ್ವಾತಿ, ಯತೀಶ್, ಬಾಬುಜಾನ್, ಮನೋಜ್, ಇವನು ಚಂದು. ನೀನ್ ಯಾಕೋ ಮಾಡ್ತೀಯಾ? ಏನ್ ಮಾಡ್ತಾ ಇದೀಯಾ? ಇದ್ರಲ್ಲಿ ಏನ್ ಕಂಟೆಂಟ್ ಇದೆ ಅಂತ ನಾನು ವ್ಲಾಗ್ ಮಾಡಿ ಹಾಕ್ಬೇಕು ಹೇಳು. ಅದ್ರಲ್ಲಿ ಏನ್ ಕಂಟೆಂಟ್ ಇತ್ತು ಅಂತ ನಾನು ವ್ಲಾಗ್ ಮಾಡಿ ಹಾಕ್ಬೇಕು. ಗೈಸ್, ನಾವು ವಾಟರ್ ಫಾಲ್ಸ್ ನೋಡಿಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಮುನ್ನಾರ್ ಟೀ ಎಸ್ಟೇಟ್ ಹತ್ರ ಹೊರಟ್ವಿ. ಅಲ್ಲ, ಜಿಪ್ ಲೈನ್ ಒಂದು 100 ಮೀಟರ್ಸ್ಗೆ 300 ಅಂತೆ. ನಿನ್ ಒಪಿನಿಯನ್ ಹೇಳು. ಮತ್ತ ಅವಾಗೇನೋ ಬೊಗ್ಳುತ್ತೀನಿ ಅಂತ ಏನು ಕೇಳ್ದೆ. ವ್ಲಾಗ್ ಇವಾಗ ಆಡ್ತಾನಲ್ಲ. ಅಲ್ಲ, ಅವಾಗ್ಲೇ
ವ್ಲಾಗ್ ಮಾಡಿ ಹೇಳ್ತೀನಿ ಅಂದ. ಏನ್ ಗೊತ್ತಾ, ಇದೇ ನೋಡಿ ಮುನ್ನಾ ಟೀ ಎಸ್ಟೇಟ್ ಹೇಗಿದೆ ಅಂತ. ಇನ್ನೂ ಮೇಲ್ ಹೋಗ್ತಾ ಇದ್ದಂಗೆ ಫಾಗ್ ತುಂಬ ಜಾಸ್ತಿ ಆಗ್ತಾ ಇತ್ತು. ಗೈಸ್ ವಿಡಿಯೋದಲ್ಲಿ ನೋಡಿದ್ದೀರಾ, ಫಸ್ಟ್ ಡೇ ಜಟಾಯು ಮತ್ತೆ ವಾರ್ಕಲ್ಲ ಬೀಚ್ ಹತ್ರ ಹೋಗಿ ಹೋಮ್ ಸ್ಟೇ ಆದ್ವಿ. ನೆಕ್ಸ್ಟ್ ಡೇ ಅಲಪೆಗೆ ಹೋಗಿ ಬೋಟ್ ಹೌಸ್ ಸ್ಟೇ ಆಗಿದ್ವಿ. ಥರ್ಡ್ ಡೇ ಏನಾಯ್ತಂದ್ರೆ ಫಾಲ್ಸ್ ಹತ್ರ ಹೋದ್ವಿ. ಫಾಲ್ಸ್ ಇಂದ ಮುನ್ನಾರ್ ಎಸ್ಟೇಟ್ ಹೋದ್ವಿ. ಏನಾಯ್ತಂದ್ರೆ 2 ಕಾರಲ್ಲಿ ಹೋಗಿದ್ದಲ್ವಾ, ಒಂದ್ ಕಾರು ಮುಂದೆ ಹೋಗಿತ್ತು, ಅಂದ್ರೆ ಬ್ಯಾಂಗ್ಳೂರ್ ಲೊಕೇಶನ್ ಹಾಕೊಂಡಿದ್ವಿ ಇಬ್ರು, ಮುಂದೆ ಹೋಯ್ತು. ಅಂಡ್ ನಾವು ಸೆಕೆಂಡ್ ಕಾರಲ್ಲಿ ಬರ್ತಾ ಇದ್ವಿ. ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ, ವಾಪಸ್ ಬರ್ತಾರೆ ಮುಂದೆ ಹೋದ್ರಲ್ಲ ಅಂತ. ಆವಾಗ ಟೀ ಎಷ್ಟೆಲ್ಲ ನೋಡ್ಕೊಂಡ್ವಿ. ಬಟ್ ವಿಡಿಯೋ ಮಾಡೋಣ ಅಂದ್ರೆ ಬ್ಯಾಟ್ರಿ ಡೆಡ್ ಆಗಿತ್ತು ಫೋನ್ದು. ಆಮೇಲೆ ಅವ್ರು ಬರ್ಲಿಲ್ಲ, ನಾವು ಅವ್ರ ಹತ್ರನೇ ಹೋದ್ವಿ. ಹೋಗೋ ಅಷ್ಟರಲ್ಲಿ ನೈಟ್ ಆಗಿತ್ತು. ಆಮೇಲೆ ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ, ಮುನ್ನಾರ್ ಘಾಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ವಾಮಿಟಿಂಗ್ ಆಯ್ತು. ಏನು ವಿಡಿಯೋ ಮಾಡಕ್ಕಾಗ್ಲಿಲ್ಲ. ನೈಟ್ ಡಿನ್ನರ್ದು ಏನು ವಿಡಿಯೋ ಮಾಡಕ್ಕಾಗ್ಲಿಲ್ಲ, ಸಾರಿ. ಅಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಕೊನೆ ತನಕ ನೋಡೋಕ್ಕೆ ತುಂಬಾ ಥ್ಯಾಂಕ್ಸ್.